ನಮಸ್ಕಾರ. ಇಂದಿನ ಈ ವಿಶೇಷವಾದ ವಿಶ್ಲೇಷಣೆಗೆ ಸ್ವಾಗತ. ಬನ್ನಿ ನೇರವಾಗಿ ವಿಷಯಕ್ಕೆ ಹೋಗೋಣ. ನಮ್ಮ ಜೀವನ ಕೇವಲ ಕಾಕತಾಳೀಯವಾಗಿ ನಡೆಯೋ ಬದಲು ನಮಗೆ ಬೇಕಾದ ವಾಸ್ತವವನ್ನು ನಾವೇ ಹೇಗೆ ಸೃಷ್ಟಿಸಬಹುದು ಅಂತ ನಾವು ಅರ್ಥ ಮಾಡ್ಕೊಳ್ಬೇಕಿದೆ. ಅಸ್ತವ್ಯಸ್ತವಾದ ಮನಸ್ಸಿನಿಂದ ಪ್ರಜ್ಞಾಪೂರ್ವಕ ಸೃಷ್ಟಿಕರ್ತನಾಗುವ ಈ ಪ್ರಯಾಣ ನಿಜಕ್ಕೂ ಆಳವಾಗಿ ತಿಳಿಯೋಣ. ಇದರ ಬಗ್ಗೆ ಪ್ರಾರಂಭದಲ್ಲೇ ಒಂದು ಕುತೂಹಲಕಾರಿ ಪ್ರಶ್ನೆ ಕೇಳೋಣ. ಒಂದು ಬೆರಳನ್ನೂ ಎತ್ತದೆ ಕೇವಲ ಮನಸ್ಸಿನಿಂದಲೇ ನಮಗೆ ಬೇಕಾದನ್ನು ಸಾಧಿಸಲು ಸಾಧ್ಯವೇ? ಕೇಳೋಕೆ ಸ್ವಲ್ಪ ವಿಚಿತ್ರ ಅನ್ಸ್ಬೋದು ಅಲ್ವಾ? ಕಷ್ಟಪಟ್ರೆ ಮಾತ್ರ ಫಲ ಅನ್ನೋದು ನಮ್ಮ ಸಾಮಾನ್ಯ ನಂಬಿಕೆ. ಆದ್ರೆ ನಮ್ಮ ಆಂತರಿಕ ಶಕ್ತಿಗಳು ಸರಿಯಾಗಿ ಒಂದೇ ದಿಕ್ಕಿನಲ್ಲಿ ಕೇಂದ್ರೀಕೃತವಾದರೆ ನಂಬಲಾಗದಂತಹ ಅದ್ಭುತಗಳು ಖಂಡಿತ ಸಾಧ್ಯ. ಈ ಮಾತನ್ನೊಮ್ಮೆ ಗಮನಿಸಿ. ಈ ಭೂಮಿಯ ಮೇಲೆ ನಾವು ಏನೇನು ಸೃಷ್ಟಿಸಿದ್ದೇವೆಯೋ ಅವೆಲ್ಲವೂ ಮೊದಲು ಸೃಷ್ಟಿಯಾಗಿದ್ದು ನಮ್ಮ ಮನಸ್ಸಿನಲ್ಲೇ. ಇದು ಅಕ್ಷರಶಃ ಸತ್ಯ. ಮನುಷ್ಯ ಮಾಡಿರುವ ಅತ್ಯಂತ ಅದ್ಭುತವಾದ ಸಾಧನೆಗಳಿರ್ಲಿ ಅಥವಾ ಭೀಕರವಾದ ವಿನಾಶಗಳಿರ್ಲಿ, ಇವೆಲ್ಲವೂ ಮೊದಲು ಹುಟ್ಟಿದ್ದು ನಮ್ಮ ತಲೆಯಲ್ಲಿ, ಕೇವಲ ಒಂದು ಸಣ್ಣ ಆಲೋಚನೆಯಾಗಿ ಮಾತ್ರ. ಈ ಸೃಷ್ಟಿಯ ಶಕ್ತಿಯ ಬಗ್ಗೆ ಯೋಗ ಪರಂಪರೆಯಲ್ಲಿ ಬರುವ ಒಂದು ಅದ್ಭುತವಾದ ಕಥೆ ನೋಡೋಣ. ತುಂಬಾ ದಣಿದಿದ್ದ ಒಬ್ಬ ವ್ಯಕ್ತಿ ನಡ್ಕೊಂಡು ಹೋಗ್ತಾ ಆಕಸ್ಮಿಕವಾಗಿ ಸ್ವರ್ಗ ತಲುಪ್ತಾನೆ. ಅಲ್ಲಿ ಒಂದು ಮೃದುವಾದ ಹುಲ್ಲಿನ ಹಾಸಿದ್ದ ಮರದ ಕೆಳಗೆ ಆರಾಮಾಗಿ ಮಲಗ್ತಾನೆ. ಆದ್ರೆ ತಾನು ಮಲಗಿರುವುದು ಇಷ್ಟಾರ್ಥಗಳನ್ನು ಈಡೇರಿಸುವ ಕಲ್ಪವೃಕ್ಷದ ಕೆಳಗೆ ಅನ್ನೋದು ಆತನಿಗೆ ಗೊತ್ತೇ ಇರಲಿಲ್ಲ. ಮುಂದೆ ಏನಾಯ್ತು ಅಂತ ಊಹಿಸಿ. ಆತ ಚೆನ್ನಾಗಿ ನಿದ್ದೆ ಮಾಡಿ ಎಚ್ಚರಗೊಳ್ಳುತ್ತಾನೆ. ಎದ್ದ ತಕ್ಷಣ ಭಾರಿ ಹಸಿವು. ರುಚಿಯಾದ ಊಟ ಸಿಕ್ರೆ ಎಷ್ಟ್ ಚೆನ್ನಾಗಿರುತ್ತೆ ಅಂದುಕೊಳ್ಳುತ್ತಾನೆ. ಆಶ್ಚರ್ಯ, ಕ್ಷಣಾರ್ಧದಲ್ಲಿ ರುಚಿಕರವಾದ ಭೋಜನ ಪ್ರತ್ಯಕ್ಷ. ಊಟದ ನಂತರ ಕುಡಿಯಲು ಏನಾದರೂ ಬೇಕೆನಿಸುತ್ತದೆ. ತಕ್ಷಣವೇ ಆತ ಬಯಸಿದ ಪಾನೀಯಗಳೆಲ್ಲವೂ ಮುಂದಿರುತ್ತವೆ. ಯಾವುದೇ ಶ್ರಮವಿಲ್ಲದೆ ಪ್ರತಿಯೊಂದು ಬಯಕೆಯೂ ಈಡೇರುತ್ತಿರುತ್ತದೆ. ಆತ ಇದ್ದ ಆ ಜಾಗದ ಅದ್ಭುತ ಶಕ್ತಿ ಎಂಥದ್ದು ಅಂತ ಇದು ನಮಗೆ ತೋರಿಸುತ್ತದೆ. ಆದರೆ ಅಸಲಿ ಸಮಸ್ಯೆ ಶುರುವಾಗಿದ್ದೇ ಇಲ್ಲಿ. ಯೋಗ ವಿಜ್ಞಾನದಲ್ಲಿ ನಮ್ಮ ಈ ಚಂಚಲವಾದ ಅಲೆದಾಡುವ ಮನಸ್ಸನ್ನು ಮರ್ಕಟ ಅಂದರೆ ಮಂಗ ಅಂತ ಕರೀತಾರೆ. ಡಾರ್ವಿನವರ ವಿಕಾಸವಾದದ ಪ್ರಕಾರ ನಮಗೆ ಬಾಲ ಉದುರಿ ಹೋಗಿರಬಹುದು, ಆದರೆ ಆಂತರಿಕವಾಗಿ ನಮ್ಮೆಲ್ಲರೊಳಗೂ ಆ ಮಂಗ ಇನ್ನೂ ಜೀವಂತವಾಡಿದೆ ಮತ್ತು ಪ್ರತಿದಿನ ನಾವು ಅದರ ಜೊತೆ ಹೋರಾಡುತ್ತಲೇ ಇದ್ದೇವೆ. ಮಂಗನ 2 ಪ್ರಮುಖ ಲಕ್ಷಣಗಳನ್ನು ನೋಡಿದ್ರೆ ಇದು ನಮಗೆ ಇನ್ನಷ್ಟು ಸ್ಪಷ್ಟವಾಗುತ್ತೆ. ಒಂದು ಅನಗತ್ಯ ಚಲನೆ, ಇನ್ನೊಂದು ನಿರಂತರ ಅನುಕರಣೆ. ಈ 2 ಲಕ್ಷಣಗಳು ನಮ್ಮ ಅಸ್ಥಿರವಾದ ಮನಸ್ಸಿಗೆ ಅಚ್ಚುಕಟ್ಟಾಗಿ ಹೊಂದಿಕೊಳ್ಳುತ್ತವೆ. ಯಾವುದೇ ಸರಿಯಾದ ಮಾರ್ಗದರ್ಶನವಿಲ್ಲದ ಇಂತಹ ಅತೀ ಸಕ್ರಿಯ ಮನಸ್ಸಿಗೆ ಸಂಪೂರ್ಣ ಸೃಷ್ಟಿಯ ಶಕ್ತಿ ಸಿಕ್ಬಿಟ್ರೆ ಅದು ಎಷ್ಟು ಅಪಾಯಕಾರಿಯಲ್ವಾ? ಈಗ ಆ ವ್ಯಕ್ತಿಯ ಕಥೆಗೆ ವಾಪಸ್ ಬರೋಣ. ಆತನೊಳಗಿನ ಮಂಗನ ಮನಸ್ಸು ಜಾಗೃತವಾಯಿತು. ಕೇಳಿದ್ದೆಲ್ಲವೂ ಸಿಕ್ತಿರೋದನ್ನ ನೋಡಿ ಇಲ್ಲಿ ದೆವ್ವಗಳಿರಬೋದಾ ಅಂತ ಯೋಚಿಸ್ತಾನೆ. ಅಷ್ಟೇ, ತಕ್ಷಣ ದೆವ್ವಗಳು ಪ್ರತ್ಯಕ್ಷ. ಅಯ್ಯೋ, ಈ ದೆವ್ವಗಳು ನನ್ನನ್ನ ಹಿಂಸಿಸುತ್ತವೆಯೋ ಏನೋ ಅಂತ ಭಯಪಡ್ತಾನೆ. ಹಿಂಸೆ ಶುರುವಾಗುತ್ತೆ. ಕೊನೆಗೆ ಇವು ನನ್ನನ್ನ ಕೊಲ್ಲುತ್ತವೆ ಅಂತ ಕಿರುಚುತ್ತಾನೆ. ಸಾವು ಸಂಭವಿಸುತ್ತದೆ. ಕೇವಲ ಆಲೋಚನೆಗಳು ನಿಯಂತ್ರಣ ತಪ್ಪಿದ್ರಿಂದ ಕಲ್ಪವೃಕ್ಷದ ಕೆಳಗೆ ಕುಳಿತಿದ್ದ ಆ ವ್ಯಕ್ತಿ ತನ್ನ ಸಾವನ್ನು ತಾನೇ ಸೃಷ್ಟಿಸಿಕೊಂಡ. ದುರಂತವಾದರೂ ಇದೇ ವಾಸ್ತವ. ಈ ಕಥೆ ನಮಗೆ ಒಂದು ಅತೀ ದೊಡ್ಡ ಪಾಠವನ್ನು ಕಲಿಸುತ್ತದೆ. ಸ್ಥಿರವಾಗಿರದ ಮನಸ್ಸಿನ ಅಪಾಯ ಎಷ್ಟಿದೆ ಅನ್ನೋದು ಇದರಿಂದ ಸ್ಪಷ್ಟ. ಯಾವುದೇ ನಿಯಂತ್ರಣವಿಲ್ಲದ ಅಸ್ತವ್ಯಸ್ತವಾದ ಮನಸ್ಸಿನಿಂದ ನಾವು ಬಯಸಿದ್ದೆಲ್ಲವೂ ಸುಲಭವಾಗಿ ಸಿಕ್ಕಿಬಿಟ್ರೆ ಅದು ನೇರವಾಗಿ ನಮ್ಮ ವಿನಾಶಕ್ಕೆ ದಾರಿಯಾಗುತ್ತದೆ. ಇಂದಿನ ಜಗತ್ತಿನ ಬಹುತೇಕ ಸಮಸ್ಯೆಗಳ ಮೂಲವೇ ಇದು. ಹಾಗಾದ್ರೆ ಇದಕ್ಕೆ ಪರಿಹಾರನೇ ಇಲ್ವಾ? ಖಂಡಿತ ಇದೆ. ಯೋಗದಲ್ಲಿ ಇದನ್ನು ಸಂಯುಕ್ತಿ ಅಂತ ಕರೀತಾರೆ. ಸಂಯುಕ್ತಿ ಅಂದ್ರೆ ಅತ್ಯಂತ ವ್ಯವಸ್ಥಿತವಾದ ಮತ್ತು ಸ್ಥಿರವಾದ ಮನಸ್ಸು. ಈ ಅದ್ಭುತವಾದ ಮಾನಸಿಕ ಸ್ಪಷ್ಟತೆಯ ಸ್ಥಿತಿಯನ್ನು ತಲುಪಿದಾಗ ನಮ್ಮ ಮನಸ್ಸೇ ಒಂದು ಕಲ್ಪವೃಕ್ಷವಾಗಿ ಬದಲಾಗುತ್ತೆ ಮತ್ತು ನಾವು ಪ್ರಜ್ಞಾಪೂರ್ವಕ ಸೃಷ್ಟಿಕರ್ತರಾಗ್ತೇವೆ. ಈ ಸ್ಥಿತಿಯನ್ನು ಸಾಧಿಸಲು ನಾವು ನಮ್ಮ ಆಂತರಿಕ ವ್ಯವಸ್ಥೆಯನ್ನು ಸರಿಯಾಗಿ ಜೋಡಿಸಬೇಕಿದೆ. ಇಲ್ಲಿರುವ 4 ಆಯಾಮಗಳನ್ನು ಗಮನಿಸಿ. ನಮ್ಮ ಭೌತಿಕ ದೇಹ, ಮನಸ್ಸು, ಭಾವನೆ ಮತ್ತು ನಮ್ಮ ಮೂಲಭೂತ ಪ್ರಾಣಶಕ್ತಿ. ಈ 4 ಆಯಾಮಗಳು ಒಂದೇ ನಿರ್ದಿಷ್ಟ ದಿಕ್ಕಿನಲ್ಲಿ ಅಚಲವಾಗಿ ನಿಂತರೆ ಮಾತ್ರ ನಮಗೆ ಬೇಕಾದ್ದನ್ನು ಸಾಕಾರಗೊಳಿಸುವ ಆ ಗುಪ್ತಶಕ್ತಿ ನಮ್ಮೊಳಗೆ ಎಚ್ಚರಗೊಳ್ಳುತ್ತದೆ. ಆದ್ರೆ ಇಂದು ನಾವೆಲ್ಲರೂ ಎಲ್ಲಿ ಎಡವುತ್ತಿದ್ದೇವೆ? ಇಲ್ಲಿ 2 ವಿಭಿನ್ನ ಸ್ಥಿತಿಗಳನ್ನ ನೋಡಬಹುದು: ಬಲವಂತದ ಅರಿವಿಲ್ಲದ ಚಟುವಟಿಕೆ ಮತ್ತು ಪ್ರಜ್ಞಾಪೂರ್ವಕ ಚಟುವಟಿಕೆ. ಇವತ್ತಿನ ತಂತ್ರಜ್ಞಾನ ನಮ್ಗೆ ದೊಡ್ಡ ವರವಾಗ್ಬಿಟ್ಟಿತ್ತು, ಆದ್ರೆ ನಮ್ಮ ಬಲವಂತದ ಮತ್ತು ಪ್ರಜ್ಞೆಯಿಲ್ಲದ ಬಳಕೆಯಿಂದಾಗಿ ಅದು ಜಗತ್ತಿಗೆ ದೊಡ್ಡ ಬೆದರಿಕೆಯಾಗ್ತಿದೆ.
ಅರಿವಿನಿಂದ ಕೂಡಿದ ಪ್ರಜ್ಞಾಪೂರ್ವಕ ಕ್ರಿಯೆ ಮಾತ್ರ ಮನುಕುಲಕ್ಕೆ ನಿಜವಾದ ಬಲವನ್ನು ಕೊಡ್ತದೆ. ನಮ್ಮನಸ್ಸು ತನ್ನನ್ನು ತಾನೇ ಹೇಗೆ ತಡೀತದೆ ಅನ್ನೋದಕ್ಕೆ ಒಂದು ಉದಾಹರಣೆ ನೋಡೋಣ. ಒಂದು ಸುಂದರವಾದ ಮನೆ ಕಟ್ಟಬೇಕು ಅಂತ ಆಸೆ ಹುಟ್ಟುತ್ತೆ. ಆದ್ರೆ ಮರುಕ್ಷಣವೇ ಜೇಬಿನಲ್ಲಿ ದುಡ್ಡಿಲ್ಲ, ಇದು ಅಸಾಧ್ಯ ಅನ್ನೋ ಆಲೋಚನೆ ಬಂದ್ಬಿಡುತ್ತೆ. ಹೀಗೆ ನಾವೇ ಒಂದು ಆಸೆಯನ್ನು ವ್ಯಕ್ತಪಡಿಸೋದು, ನಂತರ ನಾವೇ ಅದನ್ನ ಅಸಾಧ್ಯ ಅಂತ ರದ್ದು ಮಾಡೋದು, ಈ ಆಂತರಿಕ ಸಂಘರ್ಷವೇ ನಮ್ಮ ಅತಿ ದೊಡ್ಡ ಶತ್ರು. ಇಲ್ಲಿಯೇ ನೋಡಿ ನಂಬಿಕೆಯ ಶಕ್ತಿ ಕೆಲ್ಸ ಮಾಡೋದು. ನಮ್ಮೊಳಗಿನ ಅನುಮಾನ ಎಂಬ ಅಡೆತಡೆಯನ್ನು ಈ ನಂಬಿಕೆ ನಿವಾರಿಸುತ್ತದೆ. ಈಗ ಸೃಷ್ಟಿಯ ಮೂಲ ಬಂದು ನಮ್ಮ ಮನೆಯನ್ನು ಕಟ್ಟಿಕೊಡೋದಿಲ್ಲ ಅನ್ನೋದು ನಮ್ಗೂ ಗೊತ್ತು, ಅದು ಒಂದು ಬೆರಳನ್ನೂ ಎತ್ತುವುದಿಲ್ಲ. ಆದ್ರೆ ಆ ನಂಬಿಕೆಯಿಂದ ಹುಟ್ಟುವ ಆಂತರಿಕ ಸ್ಪಷ್ಟತೆ ಮತ್ತು ನಕಾರಾತ್ಮಕ ಆಲೋಚನೆಗಳಿಲ್ಲದ ಸ್ಥಿತಿಯೇ ನಮ್ಮ ಭವಿಷ್ಯದ ಹಾದಿಯನ್ನು ಸುಗಮಗೊಳಿಸುತ್ತದೆ. ಈಗೊಂದು ಆಸಕ್ತಿದಾಯಕ ಪ್ರಶ್ನೆ. ಎದ್ದು ನಡೆಯುವುದು ಸಾಧ್ಯ ಅಂತ ನಂಬುವ ನಾವು ಹಾಗೆ ಹಾರಲು ಸಾಧ್ಯ ಇಲ್ಲ ಅಂತ ಯಾಕೆ ನಂಬುತ್ತೇವೆ? ಏಕೆಂದರೆ ನಾವು ನಮ್ಮ ಭವಿಷ್ಯದ ಮಿತಿಗಳನ್ನು ನಿರ್ಧರಿಸಲು ನಮ್ಮ ಹಿಂದಿನ ಅನುಭವಗಳ ಮೇಲೆ ಅತಿಯಾಗಿ ಅವಲಂಬಿತರಾಗಿದ್ದೇವೆ. ಹಿಂದೆ ನಡೆದಿಲ್ಲ ಅಂದ್ರೆ ಮುಂದೆಯೂ ನಡೆಯೋದಿಲ್ಲ ಅಂತ ನಾವೇ ದೃಢವಾಗಿ ನಿರ್ಧರಿಸಿಬಿಟ್ಟಿರ್ತೇವೆ. ಆದರೆ ವಾಸ್ತವದಲ್ಲಿ ಈ ಮಾತು ಎಷ್ಟೊಂದು ಶಕ್ತಿಯುತವಾಗಿದೆ ನೋಡಿ. ಈ ಭೂಮಿಯ ಮೇಲೆ ಇದುವರೆಗೂ ಆಗದಿರುವುದು ನಾಳೆ ಖಂಡಿತ ಆಗ್ಬಹುದು. ಯಾವುದು ಸಾಧ್ಯ, ಯಾವುದು ಅಸಾಧ್ಯ ಅಂತ ನಿರ್ಧರಿಸುವುದು ಪ್ರಕೃತಿಗೆ ಬಿಟ್ಟ ಕೆಲ್ಸ. ನಮ್ಮ ಏಕೈಕ ಕೆಲ್ಸ ಅಂದ್ರೆ ಯಾವುದೇ ನಕಾರಾತ್ಮಕ ಆಲೋಚನೆಗಳಿಲ್ಲದೆ ನಮಗೆ ನಿಜಕ್ಕೂ ಏನ್ ಬೇಕೋ ಅದಕ್ಕಾಗಿ ನಿರಂತರವಾಗಿ ಪ್ರಯತ್ನಿಸುವುದು. ಹಾಗಾದ್ರೆ ನಮಗೆ ನಿಜಕ್ಕೂ ಬೇಕಾಗಿರೋದೇನು? ನಮ್ಮೆಲ್ಲರ ಅಂತಿಮ ಆಸೆಯನ್ನು ಒಮ್ಮೆ ವಿಶ್ಲೇಷಿಸಿದರೆ ನಾವು ಆಂತರಿಕ ಮತ್ತು ಬಾಹ್ಯವಾಗಿ ಆಹ್ಲಾದತೆಯನ್ನು ಮಾತ್ರ ಬಯಸ್ತೇವೆ. ದೇಹದಲ್ಲಿ ಅದು ಆರೋಗ್ಯ ಮತ್ತು ಸಂತೋಷವಾದರೆ, ಮನಸ್ಸಿನಲ್ಲಿ ಶಾಂತಿ ಮತ್ತು ಆನಂದ, ಭಾವನೆಯಲ್ಲಿ ಪ್ರೀತಿ, ಸಹಾನುಭೂತಿ ಹಾಗೂ ನಮ್ಮ ಪ್ರಾಣಶಕ್ತಿಯಲ್ಲಿ ಅದು ಪರಮಾನಂದವಾಗಿ ಹೊರಹೊಮ್ಮುತ್ತದೆ. ನಾವೆಲ್ಲರೂ ಹುಡುಕುತ್ತಿರುವುದು ಇದನ್ನೇ ತಾನೇ? ಈ ಆಹ್ಲಾದತೆಯನ್ನು ಪಡೆಯಬೇಕಾದರೆ ಪ್ರತಿದಿನ ಬೆಳಿಗ್ಗೆ ಎದ್ದ ಕೂಡಲೇ ಒಂದು ಶಾಂತಿಯುತ, ಆನಂದಮಯ ಮತ್ತು ಪ್ರೀತಿಯ ಜಗತ್ತನ್ನು ಸೃಷ್ಟಿಸಲು ನಾವು ಬದ್ಧರಾಗುವುದು ಅತ್ಯಗತ್ಯ. ಹೀಗೆ ದೃಢವಾದ ಬದ್ಧತೆ ಇದ್ದಾಗ ದಾರಿಯಲ್ಲಿ ಬರುವ 100 ವೈಫಲ್ಯಗಳು ಕೇವಲ ನಾವು ಕಲಿಯುವ ಪಾಠಗಳಾಗಿ ಕಾಣುತ್ತವೆ. ಅಷ್ಟೇ ಹೊರತು ಬದ್ಧತೆ ಇಡುವವರ ನಿಘಂಟಿನಲ್ಲಿ ವೈಫಲ್ಯ ಅನ್ನೋ ಪದವೇ ಇರುವುದಿಲ್ಲ. ಈ ಸಂಘಟನೆಯ ಪ್ರಕ್ರಿಯೆ ಹೇಗೆ ನಡೆಯುತ್ತದೆ ಅಂತ ಈ ಹಂತಗಳನ್ನು ನೋಡಿದರೆ ತಿಳಿಯುತ್ತೆ. ಇದು ಒಂದು ಡಾಮಿನೋ ಎಫೆಕ್ಟ್ ಇದ್ದ ಹಾಗೆ. ಮೊದಲು ಮನಸ್ಸು ವ್ಯವಸ್ಥಿತವಾಗುತ್ತದೆ, ನಂತರ ಭಾವನೆಗಳು ಆಲೋಚನೆಗಳ ಜೊತೆ ಹೊಂದಿಕೊಳ್ಳುತ್ತವೆ, ಮೂರನೆಯದಾಗಿ ನಮ್ಮ ಪ್ರಾಣಶಕ್ತಿ ಅದೇ ಹಾದಿಯನ್ನು ಅನುಸರಿಸುತ್ತದೆ, ಮತ್ತು ಅಂತಿಮವಾಗಿ ಭೌತಿಕ ದೇಹವು ಆ ದಿಕ್ಕಿನಲ್ಲಿ ಸಂಪೂರ್ಣವಾಗಿ ಲಾಕ್ ಆಗುತ್ತದೆ. ಈ ಎಲ್ಲ ಅಭ್ಯಾಸಗಳು ಮತ್ತು ತಂತ್ರಗಳ ಅಂತಿಮ ಗುರಿಯಾದರೂ ಏನು? ಸೃಷ್ಟಿಯ ಕೇವಲ ಒಂದು ಸಣ್ಣ ತುಣುಕಾಗಿರುವ ಸ್ಥಿತಿಯಿಂದ ನಮ್ಮನ್ನು ನಾವು ಸ್ವತಃ ಸೃಷ್ಟಿಕರ್ತನಾಗಿ ಪರಿವರ್ತಿಸಿಕೊಳ್ಳುವುದು. ಅಂದರೆ ಜೀವನವನ್ನು ಕೇವಲ ಒಂದು ನಿಷ್ಕ್ರಿಯ ಅನುಭವವಾಗಿ ನೋಡುವ ಬದಲು ಸಕ್ರಿಯವಾದ, ಪ್ರಜ್ಞಾಪೂರ್ವಕ ಸೃಷ್ಟಿಯತ್ತ ಹೆಜ್ಜೆ ಇಡುವುದೇ ಇದರ ಮೂಲ ಉದ್ದೇಶ. ಇದು ನಿಜಕ್ಕೂ ಒಂದು ಅದ್ಭುತವಾದ ಪರಿವರ್ತನೆ. ಈ ವಿಶ್ಲೇಷಣೆಯ ಮುಕ್ತಾಯದತ್ತ ಬರುತ್ತಿದ್ದಂತೆ ನಮ್ಮನ್ನೇ ನಾವು ಕೇಳಿಕೊಳ್ಳಬೇಕಾದ ಅತಿ ಮುಖ್ಯವಾದ ಪ್ರಶ್ನೆಯಿದು. ಈ ಮಂಗನ ಮನಸ್ಸನ್ನು ಪಳಗಿಸಿ ನಮ್ಮೊಳಗೆ ಒಂದು ಹೊಸ ಕಲ್ಪವೃಕ್ಷವನ್ನು ನೆಡಲು ನಾವು ಸಿದ್ಧರಿದ್ದೇವೆಯಾ? ನಮ್ಮ ಮನಸ್ಸಿನ ಅಪಾರ ಶಕ್ತಿಯ ಸಂಪೂರ್ಣ ಜವಾಬ್ದಾರಿಯನ್ನು ತೆಗೆದುಕೊಳ್ಳುವ ಸಮಯ ಈಗ ಬಂದಿದೆ. ನಮ್ಮ ಆಂತರಿಕ ಶಕ್ತಿಯನ್ನು ಅರಿಯುವ ಈ ಅದ್ಭುತವಾದ ವಿಶ್ಲೇಷಣೆ ಇಷ್ಟವಾಯಿತು ಅಂತ ಭಾವಿಸುತ್ತೇವೆ. ಈ ಚಾನೆಲ್ನು ಬೆಂಬಲಿಸಲು ಖಂಡಿತ ಲೈಕ್ ಮಾಡಿ. ಏಕಾಗ್ರತೆ ಮತ್ತು ಮಾನಸಿಕ ಸ್ಪಷ್ಟತೆಯನ್ನು ಹುಡುಕುತ್ತಿರುವವರ ಜೊತೆ ಇದನ್ನು ಶೇರ್ ಮಾಡಿ. ಜೊತೆಗೆ ಇಂತಹ ಇನ್ನಷ್ಟು ಆಳವಾದ ವಿಷಯಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಧನ್ಯವಾದಗಳು.